ಮಧುಪುರ್ ಎನ್ನುವ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಗೋಪಾಲ್ ಯಾವಾಗಲೂ ನಿಷ್ಠತೆಯಿಂದ ಕೆಲಸವನ್ನು ಮಾಡುತ್ತಿದ್ದನು. ಆದರೆ ರವಿ ಯಾವಾಗಲೂ ಸೋಮಾರಿತನದಿಂದ ಕೆಲಸವನ್ನು ಹಾಗೆ ಉಳಿಸಿಕೊಳ್ಳುತ್ತಿದ್ದನು. ಇವರಿಬ್ಬರು ಸ್ನೇಹಿತರು ಮಧುಪುರ ರಾಜನ ಮನೆಯಲ್ಲಿ ಇರುತ್ತಿದ್ದರು. ಗೋಪಾಲ್ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದನು. ರವಿ ಅವನ ಹಸುವನ್ನು ತೆಗೆದುಕೊಂಡು ಮರದ ಅಡಿಯಲ್ಲಿ ಕಟ್ಟಿ ಅವನು ಮಲಗಿಬಿಡುತ್ತಿದ್ದನು. ಸಂಜೆ ಆಗುತ್ತಿದ್ದಂತೆಯೇ ರವಿಗೆ ಎಚ್ಚರಾಗುತ್ತಿತ್ತು ಮತ್ತು ಅವನು ಕೈಗೆ ಎಲ್ಲ ಮಣ್ಣನ್ನು ಹಚ್ಚಿಕೊಂಡು ಮತ್ತು ಹಸಿವಿಗೂ ಕೂಡ ಅಲ್ಲಿರುವ ಮಣ್ಣನ್ನು ಹಚ್ಚಿ ಅವನು ರಾಜನ ಹತ್ತಿರ ಹಸುವನ್ನು ಕರೆದುಕೊಂಡು ಹೋಗುತ್ತಿದ್ದನು. ದಿನೇ ದಿನೇ ಸಂಜೆ ರವಿ ಗೋಪಾಲ್ಗೆ ಆ ಹಸುವನ್ನು ತೊಳೆಯಲು ಕೊಡುತ್ತಿದ್ದನು. ಗೋಪಾಲ್ ನಿಷ್ಠೆಯಿಂದ ಹಸುವನ್ನು ತೊಳೆದುಕೊಂಡು ಅವನು ಕೂಡ ಸ್ನಾನವನ್ನು ಮಾಡಿಕೊಂಡು ಹಸುವನ್ನು ಕರೆದುಕೊಂಡು ಅವನು ಮನೆಗೆ ಹೋಗುತ್ತಿದ್ದನು. ರವಿಗೆ ಇರುವ ಸೋಮಾರಿತನವನ್ನು ರಾಜನಿಗೆ ತಿಳಿಯದೆ ರಾಜನು ಯಾವಾಗಲೋ ಗೋಪಾಲನಿಗೆ ಬೈಯುತ್ತಿದ್ದನು. ರವಿ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆಂದು ರಾಜನು ತಿಳಿದು ಅಲ್ಲಿರುವ ಮಂತಿಗೆ ಕರೆದು ರಾಜ ಹೀಗೆ ಹೇಳಿದನು. ನೋಡು, ರವಿ ಯಾವಾಗಲೂ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆ. ಅವನಿಗೆ ಯಾವುದೇ ತರದ ಊಟವನ್ನು ಕಡಿಮೆ ಕೊಡಬಾರ್ದು. ಅವನು ತುಂಬ ನಿಷ್ಠೆಯಿಂದ ಕೆಲಸ ಮಾಡುತ್ತಾನೆ. ಅವನಿಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳಿ. ರಾಜ ಹೇಳಿದ ಹಾಗೆ ಮಂತ್ರಿ ಯಾವಾಗ್ಲೂ ರವಿಗೆ ಊಟವನ್ನು ಜಾಸ್ತಿ ಕೊಡುತ್ತಿದ್ದನು. ಗೋಪಾಲ್ಗೆ ಕಡಿಮೆ ಊಟವನ್ನು ಕೊಡುತ್ತಿದ್ದನು. ಇದನ್ನು ನೋಡಿದ ಗೋಪಾಲರಿಗೆ ತುಂಬ ಬೇಸರವಾಗುತ್ತಿತ್ತು. ಯಾವಾಗ್ಲೂ ಗೋಪಾಲ ಅರ್ಧ ಹೊಟ್ಟೆಯೊಂದನೇ ಊಟದಿಂದ ಎದ್ದು ಬಿಡುತ್ತಿದ್ದನು. ರವಿ ಯಾವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡಿ ತಾಟಿನಲ್ಲಿ ಅನ್ನವನ್ನು ಬಿಡುತ್ತಿದ್ದನು. ಇದನ್ನು ನೋಡಿದ ಗೋಪಾಲ್ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿದ್ದನು. ಅಯ್ಯೋ ದೇವರೇ, ಇದು ಯಾವ ರೀತಿಯ ನ್ಯಾಯ? ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವವನಿಗೆ ಹೊಟ್ಟೆಯ ಅರ್ಧದಷ್ಟು ಊಟವನ್ನು ಕೊಡುತ್ತಾರೆ. ಯಾವಾಗಲೂ ಹೊಲದಲ್ಲಿ ಮಲಗಿಕೊಳ್ಳುತ್ತಾನೆ. ಇವನಿಗೆ ಹೊಟ್ಟೆಯ ತುಂಬ ಊಟವನ್ನು ಹಾಕುತ್ತಾರೆ. ಇದು ಯಾವ ರೀತಿಯ ನ್ಯಾಯ? ಗೋಪಾಲ್ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುವಾಗ ರವಿಗೆ ಅವನ ಮೇಲೆ ಸಂಶಯ ಬರುತ್ತದೆ. ಎಲ್ಲಿ ಇವನು ಹೋಗಿ ರಾಜನ ಬಳಿ ಎಲ್ಲಾ ವಿಷಯವನ್ನು ಹೇಳುತ್ತಾನೆ ಎಂದು. ಅಂದು ರಾತ್ರಿ ರವಿ ಗೋಪಾಲರಿಗೆ ಹೀಗೆ ಹೇಳುತ್ತಾನೆ. ಓಯ್ ಗೋಪಾಲ್, ನೋಡು, ಹೊಲದಲ್ಲಿ ನಡೆಯುವ ಯಾವುದೇ ವಿಷಯವನ್ನು ನೀನು ರಾಜನ ಹತ್ತಿರ ಹೇಳಬೇಡ. ನನ್ನ ವಿಷಯವನ್ನು ರಾಜನ ಹತ್ತಿರ ಹೇಳಿದರೆ ನೋಡು, ನಿನ್ನನ್ನು ನಾನು ಏನ್ ಮಾಡುತ್ತೇನೆ ಎಂದು. ಅಯ್ಯೋ ಅಯ್ಯೋ, ನಾನು ಹೇಳುವುದಿಲ್ಲ. ನಾನು ಅಂಥವನಲ್ಲ. ನಿನ್ನ ವಿಷಯವನ್ನು ನಾನು ಏಕೆ ರಾಜನ ಬಳಿ ಹೇಳಲಿ? ಆದರೆ ರವಿ, ಕೇಳು, ಸತ್ಯ ಯಾವಾಗಲೂ ತಡವಾಗಿಯೇ ಗೊತ್ತಾಗುತ್ತೆ.